ವಿ ಆರ್ ಫ್ರಮ್ ಡಾಕ್ಟರ್ ಅಬ್ರಾಡ್ ಮೆಡಿಕಲ್ ಎಜುಕೇಷನ್ ಸರ್ವಿಸಸ್. ನಮ್ಮ ಸಂಸ್ಥೆ ಬಂದುಬಿಟ್ಟು ಇದು 9ನೇ ವರ್ಷದಿಂದ ನಡೆಸ್ತಾ ಇರೋದು. ಬೇಸಿಕಲಿ ವಿ ಆರ್ ಇಂಟು ಪ್ರೊವೈಡಿಂಗ್ ದ MBBS ಅಡ್ಮಿಷನ್ಸ್ ಫಾರ್ ಇಂಡಿಯಾ ಆ್ಯಂಡ್ ಅಬ್ರಾಡ್. ಲೈಕ್ ಇಂಡಿಯಾ ಅಂತಂದರೆ ಕೌನ್ಸ್ಲಿಂಗಲ್ಲಿ ಯಾವ ಥರ ಗೈಡೆನ್ಸ್ ಬೇಕು ಸೀಟ್ ಅಲೊಕೇಶನಲ್ಲಿ, ಅದರಲ್ಲಿ ಗೈಡೆನ್ಸ್ ಮಾಡ್ತೀವಿ. ನಿಮಗೆ ಇಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ಅಬ್ರಾಡಲ್ಲಿ ಯಾವ ಥರ ಮಾಹಿತಿ ಬೇಕು, ಯಾವ ಥರ ಯೂನಿವರ್ಸಿಟಿ ಡೀಟೇಲ್ಸ್ ಬೇಕು ಅದನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಏನಿಲ್ಲ ಅಂದರೆ ಒಂದು 2 ಬ್ಯಾಚಸ್ ನಮ್ಮದು ಪಾಸ್ಡ್ ಔಟ್ ಆಗಿದೆ ಅಬ್ರಾಡಿಂದ ಆ್ಯಂಡ್ ಸಕ್ಸಸ್ಫುಲಿ ದೇ ಆರ್ ಪ್ರಾಕ್ಟೀಸಿಂಗ್ ಇನ್ ಇಂಡಿಯಾ. ಸೊ ಲೈಕ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಪಬ್ಲಿಕ್ TV. ಲಾಸ್ಟ್ ಇಯರು ನಾವು ಪಬ್ಲಿಕ್ TVದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ, ತುಂಬ ಹೆಲ್ಪ್ಫುಲ್ ಆಯಿತು. ದಿಸ್ ಈಸ್ ಅ ಪ್ಲ್ಯಾಟ್ಫಾರ್ಮ್ ವೇರ್ ವಿ ಕ್ಯಾನ್ ಹೆಲ್ಪ್ ಟು ದ ಪೇರೆಂಟ್ಸ್ ಟು ಗಿವ್ ದ ಇನ್ಫಾರ್ಮೇಷನ್ ಟು ಟೇಕ್ ಅ ರೈಟ್ ಡಿಸಿಷನ್ ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ದ ಪಬ್ಲಿಕ್ TV. ಸರ್ ಆ್ಯಕ್ಚುಲಿ ಇದೊಂದು ಒಳ್ಳೆ ಆಪರ್ಚುನಿಟಿ. ಇದು ನಮ್ದು ಏವಿಯೇಷನ್ ಕೋರ್ಸ್ ಓಪನ್ ಮಾಡಿದ್ದೀವಿ. ಸೊ ನಿಮಗೆ ಇದು 1 ಇಯರ್ ಕೋರ್ಸು. ಸೊ ನೆಕ್ಸ್ಟು ಇವಾಗ 1 ಇಯರ್ ನೀವು ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟ್ ಇಯರಲ್ಲಿ ನಿಮಗೆ ಜಾಬ್ ಸಿಕ್ಬಿಡುತ್ತೆ. ಸೊ ಫೀಸ್ ಬಂದ್ಬಿಟ್ಟು ಇದು ರೀಸನೇಬಲ್ ಪ್ರೈಸಲ್ಲಿ ಆಫರ್ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ ಇಯರ್ ನೀವು ನೋಡಿದ್ರೆ ಸ್ಟೂಡೆಂಟ್ಸ್ ಓಕೆ, ಲಾಸ್ಟ್ ಇಯರ್ ನೋಡಿದ್ರೆ ಸ್ಟೂಡೆಂಟ್ಸ್ ಎಲ್ಲ ಪ್ಲೇಸ್ ಆಗಿರೋರು ಇಲ್ಲೇ ಇದ್ದಾರೆ, ಅವರು ಕೂಡ ಇಲ್ಲೇ ಇದ್ದಾರೆ, ನಮ್ಮ ಜೊತೆನೇ ಇದ್ದಾರೆ. ಸೊ ಆಮೇಲೆ ಇದು ಒಳ್ಳೆ ಆಪರ್ಚುನಿಟಿ. ಇದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಏನು ಹೇಳಿ? ಎಕ್ಸ್ಪೋ ತುಂಬ ಚೆನ್ನಾಗಿ ನಡೀತಾ ಇದೆ. ಆ್ಯಕ್ಚುಲಿ ನಾವು ರಂಗಣ್ಣ ಅವರ ದೊಡ್ಡ ಫ್ಯಾನ್ ನಾವು. ಆಮೇಲೆ ಪಬ್ಲಿಕ್ TV ಅವರಿಗೆ ತುಂಬ ಅವಕಾಶ ಮಾಡಿಕೊಟ್ಟಿದ್ದು ಪಬ್ಲಿಕ್ TV ಅವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್ ಎಕ್ಸ್ಪೋ ತುಂಬ ಚೆನ್ನಾಗಿ ನಡೀತಿದೆ. ಈಗ ಪಬ್ಲಿಕ್ ಟಿವಿಯಿಂದ ಈಗ ಇಷ್ಟೊಂದು ಸ್ಟೂಡೆಂಟ್ಸ್ನೆಲ್ಲ ಇಲ್ಲಿ ಕರೆಸಿ ಇದೊಂದು ಪ್ಲ್ಯಾಟ್ಫಾರ್ಮ್ ಮಾಡಿದ್ದಾರೆ. ಸೊ ತುಂಬ ಹೆಲ್ಪ್ಫುಲ್ ಆಗ್ತಿದೆ. ಈಗ ನಮಗೂ ಗೊತ್ತಾಗ್ತಿದೆ ಎಷ್ಟೊಂದು ಕಾಲೇಜಸ್ ಇದೆ ಮಾರ್ಕೆಟಲ್ಲಿ. ಸೊ ಮಕ್ಕಳಿಗೆ ಏನು ನೀಡ್ ಇದೆ ಆ್ಯಂಡ್ ಈಗ ಈವನ್ ನಮಗೂ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಮಕ್ಕಳಿಂದ. ನಾವು ನ್ಯೂ ಏಜ್ ಅಪ್ರೋಚ್ ಇಂಜಿನಿಯರಿಂಗ್ ಕಾಲೇಜನ್ನು ಶುರು ಮಾಡಿದ್ದು NIIT ಅಂತ ಹೇಳಿ, ನೆಕ್ಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ. ಅಂದರೆ ಫೌಂಡರ್ಸು ಮತ್ತು ಕಲ್ಚರು ಎಲ್ಲ IIT ಲೆವೆಲಿಂದನೇ ಇರೋದಿಲ್ಲಿ. ಆ್ಯಂಡ್ ನಾವು ಮೇಜರಾಗಿ ಫೋಕಸ್ ಮಾಡ್ತಿರೋದು ಅಂತ ಹೇಳಿದ್ರೆ ಸ್ಕಿಲ್ ಡೆವಲಪ್ಮೆಂಟ್, ಸ್ಕಿಲ್ ಬೇಸ್ಡ್ ಲರ್ನಿಂಗಿಂದ ಪ್ರಾಕ್ಟಿಕಲ್ ವೇ ಆಫ್ ಅಪ್ರೋಚಿಂದ ಕಲಿಸ್ತಿರೋದು ನಾವು ಮಕ್ಕಳಿಗೆ. ಸೊ ಈಗ ನಮ್ಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪಬ್ಲಿಕ್ TVಗೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಸರ್. So we are an Nargun group of institutions representing Nargun College of Pharmacy and Nargun College of Physiotherapy. We have 13 institutions in Karnataka, campus 1 in Bangalore, campus 2 in Koppal. So wherein we have courses like B Pharmacy and PharmD, which is Doctor of Pharmacy, and Physiotherapy we have bachelors and masters. So the public TV has given opportunity to showcase our institutions. So I ensure that the public who has gathered here, they will take opportunity to take the courses whatever we have, and what are the career opportunities that we will counsel them, and they take the benefit of this education expo. ನಮ್ದು ಬಂದು ಮ್ಯಾನ್ಗೇಟ್ಸ್ ಅಂತ. ನಾವು ಟ್ರೈನಿಂಗ್ ಪ್ರೊವೈಡರ್ ಕಂಪನಿ. ನಾವು ಪ್ರೊಫೆಷ್ನಲಿ ಆಗಲಿ ಸ್ಟೂಡೆಂಟ್ಸ್ಗಾಗಲಿ ವರ್ಕ್ ರಿಲೇಟೆಡ್ ಆಗಲಿ ನಾವು ಟ್ರೈನಿಂಗ್ಸ್ ಕೊಡ್ತೀವಿ. ಇಲ್ಲಿವರೆಗೂ ನಾವು ವರ್ಲ್ಡ್ ವೈಡ್ ಎಲ್ಲ ಕಂಟ್ರೀಸು ಕವರ್ ಮಾಡಿದ್ದೀವಿ. ಇವಾಗ ಇಂಡಿಯಾದಲ್ಲಿ ಮಾಡಬೇಕು ಅಂತ ಬ್ರ್ಯಾಂಡಿಂಗ್ ಮಾಡ್ತಿದ್ದೀವಿ. ಸೊ ದಟ್ ಯಾವುದನ್ನ ರಿಲೇಟೆಡ್ ಪ್ರೊಫೆಷ್ನಲ್ ಆಗಲಿ ಸ್ಟೂಡೆಂಟ್ಸ್ಗಾಗಲಿ ಟ್ರೈನಿಂಗ್ಸ್ ಬೇಕು ಅಂತಂದರೆ ನಾವು ಕೊಡ್ತಾ ಇದ್ದೀವಿ. ಇವಾಗ ಈ ಎಕ್ಸ್ಪೋನಲ್ಲಿ ನಮ್ದು ಏನಂದರೆ ಐಡಿಯಾ, ಇವಾಗ ಸ್ಟೂಡೆಂಟ್ಸ್ಗಳಿಗೆ ಯಾವ ಕೋರ್ಸ್ ಸೆಲೆಕ್ಟ್ ಮಾಡಬೇಕು ಅನ್ನೋದು ಐಡಿಯಾ ಇರಲ್ಲ. ಇವಾಗ ಜಸ್ಟ್ ಪಾಸ್ ಔಟ್ ಆಗಿರ್ತಾರೆ. ಸೊ ದಟ್ ಅವ್ರಿಗೆ ನಾವು ಒಂದು ಫ್ರೀ ವೆಬಿನಾರ್ ಕೊಟ್ಟು ಅವ್ರು ಯಾವ್ಯಾವ ಕೋರ್ಸಸ್ನ ಸೆಲೆಕ್ಟ್ ಮಾಡಿದ್ರೆ ಏನೇನು ಫ್ಯೂಚರ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾವೊಂದು ವೆಬಿನಾರ್ ಕಂಡಕ್ಟ್ ಮಾಡ್ತಿದ್ದೀವಿ. ಸೊ ದಟ್ ಅದನ್ನು ತೊಗೊಂಡ್ರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಸೊ ಇದು ನಮ್ಮದು ರಿಲೇಟೆಡ್ ಆಫ್ ಮ್ಯಾನ್ಗೇಟ್ಸ್. ದಿವ್ಯಾ ಅಂತ ಸರ್. ಫಸ್ಟ್ ಆಫ್ ಆಲ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಇದು ಒಂದು ವಿದ್ಯಾಪೀಠ ಅಂತ ಒಂದು ಒಳ್ಳೆ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿದ್ದಾರೆ. ಒಂದು ಒಳ್ಳೆ ರೀತಿಯಲ್ಲಿ ನಾನು ನೋಡಿದ ಪ್ರಕಾರ ಸುಮಾರು ಜನ ಬಂದು ಇಲ್ಲಿ ಒಳ್ಳೆ ಸಕ್ಸಸ್ ಮಾಡ್ಕೊಂಡು ಹೋಗಿದ್ದಾರೆ. ಇದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು. ಯಾಕಂತ ಹೇಳಿದರೆ ಸುಮಾರು ಕರ್ನಾಟಕದಲ್ಲಿ 29 ಡಿಸ್ಟ್ರಿಕ್ಟ್ಸಿಂದ ಜನ, ಸ್ಟೂಡೆಂಟ್ಸು, ಪೇರೆಂಟ್ಸು ಅವರು ಭವಿಷ್ಯಕ್ಕೋಸ್ಕರ ಇಲ್ಲಿ ಬಂದು ಎಲ್ಲ ಇನ್ಸ್ಟಿಟ್ಯೂಷನ್ಗೆ ಒಂದೇ ಕಡೆ ಎಲ್ಲ ಸಿಗೋದ್ರಿಂದ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸಿಗೆ ಒಳ್ಳೆಯ ಒಂದು ಸೌಲಭ್ಯ ಆಗಿದೆ. ಆ್ಯಂಡ್ ಐ ಹಾರ್ಟ್ಲಿ ಕಂಗ್ರ್ಯಾಚುಲೇಟ್ ಪಬ್ಲಿಕ್ TV ಆ್ಯಸ್ ವೆಲ್ ಆಸ್ AT6 ಏಜೆನ್ಸಿ ಫಾರ್ ಆರ್ಗನೈಸಿಂಗ್ ಇಷ್ಟೊಂದು ಚಂದ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿಕೊಂಡು ಎಲ್ಲ ಒಂದು ಪೇರೆಂಟ್ಸ್ ಸ್ಟೂಡೆಂಟ್ಸಿಗೆ ಒಂದು ಸೌಲಭ್ಯ ಮಾಡಿ ಕೊಟ್ಟೋದಕ್ಕೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಟು ಅಸೋಸಿಯೇಟ್ ವಿತ್ ದ ಪಬ್ಲಿಕ್ TV. ನಮ್ಮದು ಐಸ್ ಕ್ರೀಮು ಇಲ್ಲಿ ನಾವು ಹಾಕಿದ್ದೇವೆ. ಒಳ್ಳೆ ಅಸೋಸಿಯೇಷನ್ಗೋಸ್ಕರ ಪುನೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಮುಗಿಸ್ತೀವಿ. ಥ್ಯಾಂಕ್ ಯು ಸರ್. ಹೇಳಿ, ಎಕ್ಸ್ಪೋ ನಿಮ್ಮ ಕಾಲೇಜ್ ಬಂದಿದೆ, ಹೇಗಿದೆ ಎಕ್ಸ್ಪೋ, ಏನು ಅನಿಸ್ತಿದೆ? ನಮಸ್ಕಾರ, ನಾನು ಡಾಕ್ಟರ್ ಸುನಿಲ್ ಕುಮಾರ್ ಅಂತೇಳಿ, ರಿಜಿಸ್ಟ್ರಾರ್ ಆಫ್ GM ಯೂನಿವರ್ಸಿಟಿ ದಾವಣಗೆರೆ. ನಮ್ಮದು ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಇರುವಂಥ ಒಂದು ಪ್ರಪ್ರಥಮ ಯೂನಿವರ್ಸಿಟಿ. ನಾವು 2002ರಿಂದನೂ ನಮ್ಮ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ GM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ
ನಾವು ರನ್ ಮಾಡ್ತಾ ಇದ್ವಿ. ಈಗ ಯೂನಿವರ್ಸಿಟಿ GM ಯೂನಿವರ್ಸಿಟಿ ಆಗಿ 2023ರಿಂದ ನಡೀತಾ ಇದೆ. ಖಂಡಿತ ಈ ಒಂದು ಪಬ್ಲಿಕ್ ಟಿವಿಯ ಈ ಎಕ್ಸ್ಪೋ ಏನು ಕಾರ್ಯಕ್ರಮ ಇದೆ ಅತ್ಯಂತ ಪಾಪ್ಯುಲರ್ ಅಂತಲೇ ಹೇಳಬೇಕು. ಕಾರಣ ನಾನೀಗ ಈಗ ತಾನೇ ಎಲ್ಲ ಹೊರಗಡೆ ಹೋಗಿ ಬಂದೆ. ಈ ರೀತಿಯ ಒಂದು ಕ್ರೌಡ್ ನಾನು ಮೊದಲೇ ಬಾರಿ ನೋಡ್ತಾ ಇದ್ದೀನಿ. ಪಬ್ಲಿಕ್ ಟಿವಿ ಇದನ್ನು ಮಾಡೋದ್ರಿಂದ ತುಂಬ ಮಕ್ಕಳುಗಳಿಗೆ ಅನುಕೂಲ ಆಗುತ್ತೆ. ಕಾರಣ ಭಾರತ ಸರ್ಕಾರ 2030 ಇಂಡಿಯಾನ ಒಂದು ಎಜುಕೇಷನ್ ಹಬ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಈಗೆಲ್ಲ ನಮ್ಮ ಕೆಲವು ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ಗೆ ಬೇರೆ ಬೇರೆ ಕಂಟ್ರಿಗೆ ಹೋಗ್ತಾ ಇದ್ದಾರೆ. ಆದರೆ 2030 ಎಲ್ಲ ಕಂಟ್ರಿಯ ವಿದ್ಯಾರ್ಥಿಗಳು ನಮ್ಮ ಭಾರತದಲ್ಲಿ ಓದಬೇಕು ಅನ್ನೋದು ಭಾರತ ಸರ್ಕಾರದ ಒಂದು ಧ್ಯೇಯ. ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಈ ಥರದ ಎಕ್ಸ್ಪೋಗಳು ನಮ್ಮ ದೇಶದಲ್ಲಿ ಯಾವ್ಯಾವ ರೀತಿಯಾದಂಥ ವಿಶ್ವವಿದ್ಯಾಲಯಗಳಿದ್ದಾವೆ, ಇನ್ಸ್ಟಿಟ್ಯೂಷನ್ ಇದ್ದಾವೆ ಮತ್ತು ಯಾವ್ಯಾವ ರೀತಿಯಾದಂಥ ವೈವಿಧ್ಯಮಯ ಕೋರ್ಸ್ಗಳಿದ್ದಾವೆ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ಮತ್ತು ಇದರಿಂದ ಭಾಳಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಮತ್ತು ನಾವು ವಿದ್ಯಾರ್ಥಿಗಳ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ತಿಳ್ಕೊಳ್ಳಿಕ್ಕೂ ವಿದ್ಯಾಸಂಸ್ಥೆಗಳಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ನಾನು ಈ ಒಂದು ಎಕ್ಸ್ಪೋ ತುಂಬ ಉತ್ತಮವಾದಂಥದ್ದು ಮತ್ತು ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಭಾಳ ಮತ್ತು ಪೇರೆಂಟ್ಸ್ಗಳಿಗೆ ಭಾಳ ಅನುಕೂಲ ಆಗುತ್ತೆ ಅಂಥೇಳಿ ನನ್ನ ಒಂದು ಅಭಿಪ್ರಾಯ. ಸೊ ಪಬ್ಲಿಕ್ ಟಿವಿಗೆ GM ಯೂನಿವರ್ಸಿಟಿ ಕಡೆಯಿಂದ ಧನ್ಯವಾದಗಳು. ನಮ್ಮಲ್ಲಿ ಈಗ ಸುಮಾರು 6 ಫ್ಯಾಕಲ್ಟಿ ಇದೆ, 12 ಸ್ಕೂಲ್ಸ್ ಇದ್ದಾವೆ. ನಮ್ಮಲ್ಲಿ ಒಟ್ಟು 66 ಪ್ರೋಗ್ರಾಮ್ಸ್ ಇದ್ದಾವೆ, ಅಂದರೆ ಬೇರೆ ಬೇರೆ ಆದಂಥ ಕೋರ್ಸಸ್ ಇದ್ದಾವೆ. ಎಂಜಿನಿಯರಿಂಗಲ್ಲೇ ನಾವು ಕಂಪ್ಯೂಟರ್ ಸೈನ್ಸ್ ಈಗ ತುಂಬ IT ಬೂಮಲ್ಲಿರೋದ್ರಿಂದ ಕಂಪ್ಯೂಟರ್ ಸೈನ್ಸಲ್ಲಿ ತುಂಬ ಪ್ರೋಗ್ರಾಮ್ಗಳು ಇದ್ದಾವೆ. 9 ವಿಶೇಷವಾದಂಥ ಪ್ರೋಗ್ರಾಮ್ಗಳು ಮಾಡಿದ್ದೀವಿ. ಇದರಲ್ಲಿ ನಮ್ಮ ಒಂದು ಧ್ಯೇಯ ಏನು ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಒಳ್ಳೆಯ ಎಜುಕೇಷನ್ ಕೊಡೋದ್ರ ಜೊತೆಗೆ ಹ್ಯಾಂಡ್ಸ್ ಆನ್ಸ್ ಕೊಡ್ತೀವಿ. ಅಂದರೆ ಅವರಿಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಲರ್ನಿಂಗ್ ಭಾಳಷ್ಟು ಇರುತ್ತೆ. ಹಾಗಾಗಿ ಅವ್ರಿಗೆ ಇಂಡಸ್ಟ್ರಿ ಕನೆಕ್ಟ್ ಆಗಲಿ ಅಥವಾ ಯಾವುದೇ ಒಂದು ಬೇರೆ ಉದ್ಯೋಗಕ್ಕಾಗಲಿ ಇಮ್ಮಿಡಿಯೇಟ್ಲಿ ಅವರು ಅಲ್ಲಿ ಕೋರ್ಸ್ ಮುಗಿಸ್ತಿದ್ದ ಹಾಗೇ ಅವ್ರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ನಮ್ಮ ಒಂದು ಏನು ವಿಶೇಷವಾದಂಥ ಕಲಿಕೆ ಇದೆಯಲ್ಲ ಅದು ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗ್ತದೆ. ಅದರ ಜೊತೆಗೆ ನಾವು ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ಗೂ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡ್ತೇವೆ. ನಮ್ಮದು 55 ಎಕರೆಯಷ್ಟು ಒಂದು ದೊಡ್ಡದಾದಂಥ ಪ್ರದೇಶ ಬೇರೆ ಕ್ಯಾಂಪಸ್ ಇರೋದ್ರಿಂದ ಅಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಮೂಲ ಸೌಲಭ್ಯಗಳು ಇದ್ದಾವೆ. ಹಾಸ್ಟೆಲ್ಸಿಂದ ಹಿಡಿದ್ಬಿಟ್ಟು ಎಲ್ಲ ಕ್ಯಾಂಪಸ್ ಒಳಗಡೆ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಸುಮಾರು ವಿದ್ಯಾರ್ಥಿಗಳು ನಮ್ಮಲ್ಲಿ ಕ್ಯಾಂಪಸ್ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ ಇಲ್ಲಿ ಸಿಗುವಂಥ ಕೋರ್ಸಸ್ಸು ಸುತ್ತಮುತ್ತಲು ಎಲ್ಲೂ ಹತ್ತಿರದಲ್ಲಿ ಸಿಗ್ತಾ ಇಲ್ಲ. ಈಗ ನಾವು BBA ಇದೆ, BCom ಅಲ್ಲಿ ತುಂಬ ವೆರೈಟಿ ಪ್ರೋಗ್ರಾಮ್ಸ್ ಇದ್ದಾವೆ, ಟ್ಯಾಕ್ಸೇಷನ್ ಆ್ಯಂಡ್ ಅಕೌಂಟಿಂಗ್ ಈ ಥರ. ಇವನ್ನೆಲ್ಲ ಮಾಡೋದ್ರಿಂದ ಅವರಿಗೆ ಇಮ್ಮಿಡಿಯೇಟಾಗಿ ಒಂದು ಜಾಬ್ ತೊಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಭಾಳಷ್ಟು ಕೋರ್ಸ್ಗಳು ನಮ್ಮಲ್ಲಿ ಇರೋದು ವಿಶೇಷವಾಗಿರೋದ್ರಿಂದ ಸೊ ಈವನ್ ಏವಿಯೇಷನ್ ಪ್ರೋಗ್ರಾಮ್ ಆಗಲಿ ಅಥವಾ ಹೆಲ್ತ್ ಕೇರ್ ಆ್ಯಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸು ಈ ಥರದ BBA ಪ್ರೋಗ್ರಾಮ್ಗಳು ತುಂಬ ಇರೋದ್ರಿಂದ ತುಂಬಾ ಅವರಿಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ.